ಹಲೋ ವೀಕ್ಷಕರೇ, ಇವತ್ತು ಮಟನ್ ಪಲಾವ್ ಮಾಡ್ತಾಯಿದ್ದೀವಿ. ಮಟನ್ ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ಅರ್ಧ kg ಮಟನ್ನು ಕ್ಲೀನಾಗಿ ತೊಳ್ಕೊಂಡಿರೋದು, ತೆಂಗಿನಕಾಯಿ ಹಾಲು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಒಗ್ಗರಣೆಗೆ ಸ್ಪೈಸಿ ಐಟಮ್ಸು. ಒಗ್ಗರಣೆಗೆ ಇದೆಲ್ಲ ಹಾಕಿದ್ಮೇಲೆ ಈರುಳ್ಳಿ, ಹೆಚ್ಕೊಂಡಿರೋ ಕೊತ್ತಂಬರಿ, ಕರಿಬೇವು, ಪುದೀನ, ಮೆಂತ್ಯ ಸೊಪ್ಪು, ಅದಕ್ಕೆ ಸ್ವಲ್ಪ ಎಣ್ಣೆ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಬೇಕು. ಪುದೀನ ಹಾಕ್ಕೊಬೇಕು, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ ವೀಕ್ಷಕರೇ, ಇಷ್ಟಾದರೆ ಸಾಕು. ಚೆನ್ನಾಗೆಲ್ಲ ಹುರಿದಿದ್ದೀವಿ. ಇವಾಗ ಮಟನ್ ಪಲಾವ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ. ಸ್ಪೈಸಿ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು. ಮೆಂತ್ಯ ಸೊಪ್ಪು ಸಣ್ಣಗೆ ಇಟ್ಕೊಂಡಿರೋದು, ಪುದೀನ, ಕೊತ್ತಂಬರಿ ಇಷ್ಟಾದಮೇಲೆ ಈಗ ಮಟನ್ ಹಾಕ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡಿರೋ ಮಟನ್ನು ಮಟನ್ ಚೆನ್ನಾಗಿ ಎಣ್ಣೆಯೆಲ್ಲ ಫ್ರೈ ಆಗಬೇಕು. ನೋಡಿ ವೀಕ್ಷಕರೇ, ಹುರಿದಿರೋದೆಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ರುಬ್ಕೊಬೇಕು. ನೋಡಿ ವೀಕ್ಷಕರೇ, ರುಬ್ಕೊಂಡಿರೋದು ಇಷ್ಟಾದರೆ ಎಷ್ಟು ನುಣ್ಣಗೆ ಮಾಡ್ಕೊಬೇಕು. ಈಗ ನೋಡಿ, ಇದು ಮಟನ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದೊಂದೇ ಸ್ಪೈಸಸ್ ಹಾಕೋಣ. ಗರಂ ಮಸಾಲ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ ಪುಡಿ, ಕಾಳು ಮೆಣಸಿನ ಪುಡಿ 1 ಸ್ಪೂನು, ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕ್ತೀವಿ. ಇದಾದಮೇಲೆ ರುಬ್ಕೊಂಡಿರೋ ಇಷ್ಟಾದಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಹುರಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕಿ ಸ್ವಲ್ಪ ಹಾಕ್ಕೊಳ್ಳೋಣ. ಆಮೇಲೆ ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಮಟನ್ ಆಗಿರೋದ್ರಿಂದ ಒಂದು 4 ವಿಜಿಲ್ ಕೂಗಿಸ್ಕೊಬೇಕು. ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಹಾಕ್ಕೊಳ್ಳೋದು. ನೋಡಿ ವೀಕ್ಷಕರೇ, ಪೂರ್ತಿ ಚೆನ್ನಾಗಿ ಬೆಂದಿದೆ ಮಟನ್ನು. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋಣ. ನಾನು ಅಕ್ಕಿ ಎಷ್ಟು ಹಾಕಿತ್ತು ಅದಕ್ಕೆ 2ರಷ್ಟು ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳೋಣ.
ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಅಕ್ಕಿ ಹಾಕಬೇಕು. ನೋಡಿ ವೀಕ್ಷಕರೇ, ಮಟನ್ ಪಲಾವ್ ರೆಡಿ ಆಯಿತು.